ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಬೂರ್ಮಾಕಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿಯ ಬೂರ್ಮಾಕಲಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಕೈಕಾರ್ಯಗಳು ನಡೆಸಿದರು. ಬೂರ್ಮಾಕಲಹಳ್ಳಿ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನಿಂದ ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯ ಹಾಗೂ ಬ್ರಹ್ಮರಥೋತ್ಸವವನ್ನು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಲಾಗಿತ್ತು. ಪೂಜಾ ನಂತರ ಅಲಂಕೃತ ಪಲ್ಲಕ್ಕಿಯಲ್ಲಿ ಮಂಗಳವಾದ್ಯಗಳೊಂದಿಗೆ ಸೀತಾರಾಮ ಸಮೇತ ಶ್ರೀ ವೀರಾಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥಕ್ಕೆ ಕರೆತರಲಾಯಿತು. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಸಂಜೀವ ರೆಡ್ಡಿ ಮತ್ತು ಪದಾಧಿಕಾರಿಗಳು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಭಕ್ತಾದಿಗಳು ತೆರಿಗೆ ದವನ ಬಾಳೆಯನ್ನು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಬೇಡಿಕೊಂಡು ಬ್ರಹ್ಮರಥೋತ್ಸವವನ್ನು ಎಳೆದು ಧನ್ಯರಾದರು. ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನಿಂದ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬ್ರಹ್ಮರಥೋತ್ಸವದಲ್ಲಿ ಪುಟಾಣಿ ಮಕ್ಕಳಿಂದ ಮೂಡಿಬಂದ ಪಾಂಡಾಪುರ ಭಜನೆ ಭಕ್ತಾದಿಗಳ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಿಸಿ ಸಂಜೀವ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಶ್ವತ್ಥ ರೆಡ್ಡಿ, ಬೈರೇಗೌಡ ಸೇರಿದಂತೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಜಿಇಎಫ್ ಕಣ್ಣಿನ ಆಸ್ಪತ್ರೆ, ಬೂರ್ಮಾಕಲಹಳ್ಳಿ ಗೇಟ್, ಗೋಪಚಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬೂರ್ಮಾಕಲಹಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದಗಳು.
భక్త మహేశ్వర బూరుమాకలపల్లి ఆంజనేయ స్వామి సన్నిధిలో ఈ దినము చైత్రశుద్ధ పౌర్ణమి ప్రయుక్తంగా స్వామివారికి ప్రాతకాలము పంచామృత అభిషేకము మరియు ఆ స్వామివారికి వెన్నలంకారము, స్వామివారికి విశేషంగా పూలంగి సేవ, ఇప్పుడు రథాంగ హోమం అవుతుంది, బ్రహ్మరథోత్సవం అవుతుంది. కాబట్టి భక్తాదులందరూ కూడా ఈ సేవలో పాల్గొనాల్సిండేట్లా అది ధర్మకర్తలు ఏంటేట్లా సంజీవ్ రెడ్డి గారు మరియు అశోక్ రెడ్డి వీరంతా కూడా ఈ ఒక సహకారంతో ఈ కార్యక్రమాలన్నీ కూడా బాగా జరుగుతూ ఉంది. మీ అందరి సహకారం ఎప్పటికీ ఇట్లనే ఉండాలని చెప్పి మేము ಪ್ರಾರ್ಥನೆ చేస్తూ ఉన్నాము. ಇವತ್ತು ಚಿಂತಾಮಣಿ ತಾಲೂಕು ಬೂರ್ಮಾಕಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಇದಕ್ಕೆ ಒಂದು ಇತಿಹಾಸವಿದೆ. ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಾಲಯಕ್ಕೆ ತಮ್ಮ ಹರಕೆಗಳನ್ನು ಈಡೇರಿಸುವಂತೆ ದೇವರಲ್ಲಿ ಬೇಡಿಕೊಳ್ತಾರೆ. ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಯಂದು ವಿಶೇಷವಾಗಿ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತದೆ. ಈ ಬ್ರಹ್ಮರಥೋತ್ಸವಕ್ಕೆ ಚಿಂತಾಮಣಿ, ಶಿಡ್ಲಘಟ್ಟ, ಸುತ್ತಮುತ್ತ ಶ್ರೀನಿವಾಸಪುರ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಥಕ್ಕೆ ಬೇಕಾದಂಥ ಏನು ರಥೋತ್ಸವಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಒಂದು ಕಡೆ ಇಲ್ಲಿ ಏನು ಇಲ್ಲಿ ದೇವಸ್ಥಾನ ನೋಡ್ಬೋದು. ಇಲ್ಲಿ ದೇವಸ್ಥಾನ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಅದೇನು ಗೋಪುರ ಇದೆ, ರಾಜಗೋಪುರ ಇದೆ, ರಾಜಗೋಪುರಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ. ವಿಶೇಷವಾಗಿ ಇದ್ರ ಬಗ್ಗೆ ಏನು ಈ ಜಾತ್ರೆ ಯಾವ ಥರ ನಡೆಯುತ್ತೆ, ಇದ್ರ ಬಗ್ಗೆ ಇದ್ರ ವಿಶೇಷತೆಯನ್ನು ತಿಳ್ಕೊಳ್ಳೋಕ್ಕೆ ನಮ್ಮೊಂದಿಗೆ ಬೂರ್ಮಾಕಲಹಳ್ಳಿ ಬೈರೇಗೌಡರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ, ಇಲ್ಲಿ ಜಾತ್ರೆ ವಿಶೇಷ ಏನು, ಎಷ್ಟು ಒಂದು ವರ್ಷಕ್ಕೋಸ್ಕರ ನಡೀತೀವಿ? ಇದು ಸುಮಾರು 40 ವರ್ಷದಿಂದ ನಡೀತಾ ಇದೆ. 40-50 ವರ್ಷದಿಂದ ಯಾವಾಗಲೂ ಇಲ್ಲಿ ಅನ್ನಸಂತರ್ಪಣೆ ಇರುತ್ತೆ, ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಪಾನಕ, ಹೆಸರುಬೇಳೆ ಇವೆಲ್ಲ ವಿತರಣೆ ಮಾಡಲಾಗುತ್ತೆ. ಮತ್ತು ರಾತ್ರಿಗೆ ಹರಿಕತೆ ಇರುತ್ತೆ, ನಾಳೆಗೆ ನಾಟಕ ಇರುತ್ತೆ. ಇಲ್ಲಿ 3 ದಿವಸ ಆ ಕಾರ್ಯಕ್ರಮಗಳನ್ನು ತುಂಬ ಅದ್ಧೂರಿಯಾಗಿ ನಡೆಸಲಾಗುವುದು. ಇಲ್ಲಿ ಮತ್ತೆ ಇಲ್ಲಿ ಭಕ್ತಾದಿಗಳಿಗೆ ಏನು ಊಟದ ವ್ಯವಸ್ಥೆ ಎಲ್ಲ ಅನ್ನ ಸಂತರ್ಪಣೆ ಎಷ್ಟು ಸಾವಿರ ಜನ ಬಂದ್ರೂ ಯಾವಾಗಲೂ 40,000 ರಿಂದ 50,000 ಜನಕ್ಕೆ ಪ್ರತಿ ವರ್ಷ ಅನ್ನದಾನ ನಡೆಯುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ. ಇಲ್ಲಿ ರಥೋತ್ಸವ ವಿಶೇಷವಾಗಿ ಇಲ್ಲಿ ಜನ ಎಲ್ಲೆಲ್ಲಿ ಬರ್ತಾರೆ? ಇಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರು ಸುಮಾರು ಶ್ರೀನಿವಾಸಪುರದಿಂದ, ಈ ಕಡೆ ಶಿಡ್ಲಘಟ್ಟದಿಂದ, ಈ ಕಡೆ ಎಚ್ ಕ್ರಾಸಿಂದ, ಈ ಕಡೆ ಸುತ್ತಮುತ್ತಲು 2-3 ತಾಲೂಕವರು ಬಂದು ವಿಜೃಂಭಣೆಯಾಗಿ ನಡೆಯೋದಕ್ಕೆ ಎಲ್ಲ ಸಹಾಯ ಮಾಡ್ತಾರೆ. ಓಕೆ, ಇದಿಷ್ಟು ಬೂರ್ಮಾಕಲಹಳ್ಳಿ ಬೈರೇಗೌಡರ ಮಾತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ರಥೋತ್ಸವ ಆರಂಭ ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ವೀರಾಂಜನೇಯ ಸ್ವಾಮಿಯ ದೇವಕೃಪೆಗೆ ಪಾತ್ರರಾಗಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ.
ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515050 ಸಂಪರ್ಕಿಸಬಹುದು.